ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾನೀಗ ವಿ ವಿ ಪುರಮಲ್ಲಿದ್ದೀನಿ. ಸೊ ನಾನು ಪಿ ಯು ಸಿ ಮಾಡಿದಂತಹ ಕಾಲೇಜ್ ಮುಂಭಾಗ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆ ಕಾಲೇಜನ್ನ ತೋರಿಸ್ಕೊಂಡು ಆ ಏರಿಯಾ ಎಲ್ಲ ಸ್ವಲ್ಪ ತೋರಿಸೋಣ ಅಂತ ಇಲ್ಲಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಇದು SMV ಕಾರ್ನರ್ ಅಂತ ಸ್ನ್ಯಾಕ್ ಕಾರ್ನರ್. ಇಲ್ಲಿ ನಮಗೆ ಒಂದು 10:30ಗೆ ಬ್ರೇಕ್ ಬಿಡ್ತಿದ್ರು. 8:30ಇಂದ ಕಾಲೇಜ್ ಶುರುವಾಗ್ತಿತ್ತು. ಸೊ 10:30ಗೆ ಬ್ರೇಕ್ಗೆ ಇಲ್ಲಿ ಬಂದು ಸ್ನ್ಯಾಕ್ಸ್ ತಿಂತಾ ಇದ್ದಿದ್ದು ನೆನಪು ನಮಗೆ. ಸೊ ಇದು ನಾನು ಓದಿದಂತಹ PU ಕಾಲೇಜ್, ವಿ ವಿ ಪುರಂ ಜೈನ್ ಕಾಲೇಜ್, ವಿ ವಿ ಪುರಂ ಬ್ರಾಂಚ್ ಇದು. ಸೊ ನೋಡಿ, ಇಲ್ಲಿ ಅಂಡರ್ಗ್ರೌಂಡಲ್ಲಿ ನಾವು ಲೇಟಾಗಿ ಬಂದರೆ ಇಲ್ಲಿಂದ ಒಳಗಡೆ ಹೋಗ್ತಾಯಿದ್ವಿ. ಸೊ ಇದು ಮೇಯ್ನ್ ಗೇಟು. ನಾನು ಪಾಸ್ಔಟ್ ಆಗಿ 10 ವರ್ಷ ಆಯಿತು ಈ ಕಾಲೇಜಿಂದ. ಒಂಥರ ಸವಿ ನೆನಪು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು, ಓದ್ತಾ ಇದ್ದಿದ್ದು, ನಾವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಿದ್ದು, ಒಂಥರ ಮಜಾ ಇತ್ತು. BMTC ಬಸ್ಸಲ್ಲಿ ಟ್ರಾವ್ಲಿಂಗು, PU ಟೈಮಲ್ಲಿ ಒಂಥರ ಲೈಫೇ ಒಂಥರ ಮಜಾ ಇತ್ತು, ಏನೇ ಹೇಳಿ. ಸೊ 8:30ಗೆ ನನಗೆ ಕಾಲೇಜ್ ಸ್ಟಾರ್ಟ್ ಆಗ್ತಾಯಿತ್ತು. 2 ಗಂಟೆಗೆ ಮುಗ್ದೋಗ್ಬಿಡೋದು ಕಾಲೇಜು. ಸೊ 8:30ಇಂದ 10:30 ತನಕ 2 ಪೀರಿಯಡ್ ಇರೋದು. 10:30ಇಂದ 11 ಗಂಟೆ ತನಕ ಬ್ರೇಕ್ ಇರ್ತಿತ್ತು. ಸೊ ಆ ಬ್ರೇಕ್ ಟೈಮಲ್ಲಿ SME ಕಾರ್ನರ್ ತೋರಿಸಿದ್ನಲ್ಲ, ಅಲ್ಲೋಗಿ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ತಿಂದ್ಕೊಂಡು ಮತ್ತೆ ವಾಪಸ್ ಬಂದು 2 ಗಂಟೆಗೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಿದ್ದು. ಅದು ಫಸ್ಟ್ PUC ಟೈಮಲ್ಲಿ. ಸೆಕೆಂಡ್ PUC ಟೈಮಲ್ಲಿ ಟ್ಯೂಷನ್ಸ್ ಬೇರೆ ಆ್ಯಡ್ ಆಗಿಬಿಟ್ಟಿತ್ತು, ಅದೊಂದು ಎಕ್ಸ್ಟ್ರಾ ಆಗೋಗ್ಬಿಟ್ಟಿತ್ತು. ಇದು ಫೇಮಸ್ ಸಜ್ಜನ್ ರಾವ್ ಸರ್ಕಲ್. ತುಂಬ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಏನಕ್ಕೆ ಫೇಮಸ್ ಅಂದರೆ ಚಾಟ್ ಸ್ಟ್ರೀಟ್. ಸೊ ರಾತ್ರಿ ಟೈಮಲ್ಲಿ ಬಂದರೆ ಈ ರೋಡ್ ಫುಲ್ಲು ಬರೀ ಚಾಟ್ಸೇ ಮಾರ್ತಾ ಇರ್ತಾರೆ. ಈ ನೋಡು ಎದುರುಗಡೆ ಕಾಣ್ತಾ ಇದೆಯಲ್ಲ, ಈ ರೋಡ್ ಫುಲ್ಲು ಬರೀ ಚಾಟ್ಸೇ ಇರುತ್ತೆ. ಇಲ್ಲಿ ನೋಡಿ, ಆದಿತ್ಯ ಅವರೇ ಬೇಳೆ ಅಂತ ಒಂದು ಅಂಗಡಿ ಇದೆ. ಇಲ್ಲಿ ಪ್ರತಿ ವರ್ಷ ಅವರೇ ಬೇಳೆ ಮೇಳ ನಡೆಯುತ್ತೆ. ಅವರೇ ಬೇಳೆ ಯೂಸ್ ಮಾಡಿ ಎಷ್ಟೋ ಐಟಮ್ಗಳು, ಈವನ್ ಹೋಳಿಗೆ, ಸ್ವೀಟ್ಸ್ ಎಲ್ಲ ಮಾಡ್ತಾರೆ ಅವರೇ ಬೇಳೆ ಉಪಯೋಗಿಸ್ಕೊಂಡು. ಅದೊಂದು ಫೇಮಸ್ ಇಲ್ಲಿ. ಈ ಪ್ರತಿ ವರ್ಷ ಇಲ್ಲಿ ನಡೆಯೋದು ಅವರೇ ಬೇಳೆ ಮೇಳ. ಬಟ್ ಇವಾಗಿಂದ ಬಿಡ್ತಿಲ್ಲ ಅನಿಸುತ್ತೆ. ಕೆಲವೊಂದು ವರ್ಷಗಳಿಂದ ನ್ಯಾಷನಲ್ ಗ್ರೌಂಡ್ಸಲ್ಲಿ ನಡೀತಾ ಇದೆ ಈಗ. ಬನ್ನಿ ಒಂದು ಸ್ವಲ್ಪ ಹೋಗಿ ಏನಾದ್ರು ಇದ್ದರೆ ತೊಗೊಂಬರೋಣ. ನೋಡಿ, ಇಲ್ಲಿ ಹೋಳಿಗೆ ಮಾಡ್ತಾಯಿದ್ದಾರೆ, ಒಬ್ಬಟ್ಟು. ಅವರೇ ಬೇಳೆದು ಅನಿಸುತ್ತಿದ್ದು. ಹೌದು, ಅವರೇ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಒಳಗಡೆ ಹೋಗೋಣ, ಏನೇನಿದೆ ಐಟಮ್ ನೋಡೋಣ. ಸೊ ಇದೇನು ಸ್ಪೆಷಲ್ ಅವರೇ ಬೇಳೆ ಅಂತೆ, ಮಸಾಲೆ ಅವರೇ ಬೇಳೆ. ಒಂದು 1/4 kg ತೊಗೊತಾ ಇದ್ದೀನಿ. ಒಂದು 1/4 kg ಮಸಾಲೆ ಅವರೇ ಬೇಳೆ ತೊಗೊಂಡಿದ್ದೀನಿ. ಬನ್ನಿ ಮುಂದಕ್ಕೆ ಹೋಗೋಣ ಇಲ್ಲಿಂದ. ಸೊ ಇಲ್ಲಿ ನೋಡಿ, SLV ಕಾರ್ನರ್ ಅಂತ ಒಂದು ಹೋಟೆಲ್ ಇದೆ ಇಲ್ಲಿ. ಸೊ ನಾನು ಕಾಲೇಜ್ ಮುಗಿಸ್ಕೊಂಡು ಈ ಕಡೆ ಬಸವನಗುಡಿ ರೋಡಲ್ಲಿ ಟ್ಯೂಷನ್ಸ್ಗೆ ಹೋಗ್ತಾಯಿದ್ದೆ ಸೆಕೆಂಡ್ PU ಟೈಮಲ್ಲಿ. ಆವಾಗ ಈ SLV ಇದರಲ್ಲಿ ಟೀ ಕುಡ್ಕೊಂಡು, ಈ SLV ಹೋಟೆಲಲ್ಲಿ ಫಿಲ್ಟರ್ ಕಾಫಿ ಕುಡ್ಕೊಂಡು ಇಲ್ಲಿಂದ ನಡ್ಕೊಂಡು ಅಲ್ಲಿ ಮುಂದೆ ಟ್ಯೂಷನ್ಸ್ಗೆ ಹೋಗ್ತಾಯಿದ್ದು. ಇದು ಬಸವನಗುಡಿ ರೋಡು. ಮುಂದೆ ಒಂದು ಸ್ವಲ್ಪ 200 ಮೀಟ್ರ್ ಮುಂದೆ ಹೋದರೆ ಬಸವನಗುಡಿ ದೇವಸ್ಥಾನ ಇದೆ ಎಡಗಡೆ. ಈ ರೋಡಿನ ವಿಶೇಷತೆ ಏನು ಅಂದರೆ 2 ವಿಶೇಷತೆ. ಒಂದು, ಇದೇ ರೋಡಲ್ಲಿ ನಾನು ಟ್ಯೂಷನ್ಸಿಗೆ ಬರ್ತಾಯಿದ್ದು ಸೆಕೆಂಡ್ PUCಯಲ್ಲಿ. ಇನ್ನೊಂದು ವಿಶೇಷತೆ ಏನು ಅಂದರೆ, ಇದೇ ರೋಡಲ್ಲಿ ಪ್ರತಿ ವರ್ಷ ಕಡಲೆಕಾಯಿ ಪರಿಸೆ ನಡೆಯೋದು. ಈ ಕಡಲೆಕಾಯಿ ಜಾತ್ರೆ ಥರ ಮಾಡ್ತಾರಲ್ವ, ಅದು ಇದೇ ರೋಡಲ್ಲಿ ನಡೆಯೋದು. ಆ ಟೈಮಲ್ಲಿ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ಕಡಲೆಕಾಯಿಗಳು ಮಾರ್ತಾ ಇರ್ತಾರೆ, ಕೊಂಡ್ಕೊಳ್ಳೋಕ್ಕೆ ಜನ ಓಡಾಡ್ತಿರ್ತಾರೆ. ಒಂಥರ ಜಾತ್ರೆ ಹಬ್ಬ ಇದ್ದಂಗೆ ಇರುತ್ತೆ ಆ ಟೈಮಲ್ಲಿ. ಗೈಸ್, ಆ್ಯಕ್ಚುಲಿ ನನಗೆ ಜಯನಗರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಆಮೇಲೆ ಈ ಬಸವನಗುಡಿ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದೆಲ್ಲ ಮುಗಿಸ್ಕೊಂಡಿದ್ದೀನಿ. ಈಗ ನನ್ನ ಫ್ರೆಂಡ್ಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 hour ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕಲ್ವಾ. ಇಲ್ಲೇ ನಮ್ಮ ಆಂಟಿ ಮನೆ ಇದೆ, ಅದಕ್ಕೆ ನಮ್ಮ ಆಂಟಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಡ್ತೀನಿ ನಾನು. ಸೊ ಇಲ್ಲಿ ಬನಶಂಕರಿ ಬಿರಿಯಾನಿ ಹೌಸ್ ಅಂತ ಒಂದಿದೆ ಬಸವನಗುಡಿ ಹತ್ರ, ಹನುಮಾನ್ ನಗರದ ಹತ್ರ. ಸಗದಾಗಿರುತ್ತೆ ಟೇಸ್ಟು. ಯಾರು ಬಂದರೆ ಈ ಕಡೆ ಬಂದರೆ ಟ್ರೈ ಮಾಡಿ. ಈ ಕಡೆ ಬಂದಾಗೆಲ್ಲ ಒಂದು ಸರಿ ತಿನ್ಕೊಂಡು ಹೋಗೋದೆ ನಾನು. ಸಗದಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಗೈಸ್, ಬಿರಿಯಾನಿ ರುಚಿ ಮಾತ್ರ ಎಪಿಕ್ ಆಗಿರುತ್ತೆ ಇಲ್ಲಿ. ಸೊ ತಿಂತಾಯಿದ್ದೀನಿ ಬಿರಿಯಾನಿ. ಬೆಂಗಳೂರಿಗೆ ಬಂದಾಗಿಂದ ತಿಂದಿರಲಿಲ್ಲ ಇಲ್ಲಿನ ಬಿರಿಯಾನಿ. ಸೊ ಫಸ್ಟ್ ಬಂದು ಇದು ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿ ತಿನ್ಕೊಂಡು ಹೊರಗಡೆ ಬಂದೆ ಗೈಸ್. ಹೆಂಗಾಯಿತು ಅಂದರೆ, ಟೇಸ್ಟು ಎಷ್ಟು ಇಷ್ಟ ಆಗೋಯ್ತು ಅಂದರೆ, ಮತ್ತೆ ತಿನ್ನಬೇಕು ಅಂದರೆ 2 ದಿವಸ ಆದಮೇಲೆ ಸಿಗೋಲ್ಲ. ಅದಕ್ಕೋಸ್ಕರ ಪಾರ್ಸಲ್ಗಳು ತೊಗೊಂಡಿದ್ದೀನಿ. ಸೊ ಒಂದು 3 ಬಿರಿಯಾನಿ ಪಾರ್ಸಲ್. ನೋಡಿ ಗೈಸ್, ಇವರಿಬ್ಬರು ನನ್ನ ಕಾಲೇಜ್ ಫ್ರೆಂಡ್ಸ್. ಅವ್ನು ತೇಜಸ್ ಎಡಗಡೆ ಇರೋನು, ಇವನು ಕಾರ್ತಿಕ್. ಹಾಯ್ ಮಾಡಲೇ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹುಡುಗ ಫಸ್ಟ್ ಟೈಮು ಏನದು
ಕಾನ್ಫಿಡೆಂಟ್ ಇಂದ ವಿಡಿಯೋ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದಾನೆ. ಅವಾಗ ಆನಂದ್ ಇವೆಂಟ್ ಕಟ್ ಮಾಡಿದ್ರು ಎಡಿಟ್ ಮಾಡ್ತೀರಲ್ಲ. ನಮ್ಮ ತೇಜಸ್ ನೋಡಿ ಇವ್ರ ಮನೇಲಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಬೆಟ್ಟದ ಮೇಲೆ ಮನೆ ಕಟ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಯಾವ್ದು ಮಗ ಇದು? ಟಾಟಾ ಪ್ರಮೋಟ್ ಯಾವುದೋ ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್ಸ್ ಇದು. ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ಟೆಲಿಸ್ಕೋಪ್ ಇಟ್ಕೊಂಡು ಇಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಕಡೆ ಬಿಲ್ಡಿಂಗಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋಕ್ಕೆ ಈ ಟೆಲಿಸ್ಕೋಪ್ ಇಟ್ಕೊಂಡು ಕಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ರು. ಇವನ್ ಫೋನು ಅವನ್ ಕಣ್ಣು. ಹುಡುಗ ಮದುವೆ ಆಗ್ತಾ ಇದ್ದಾನೆ 2 ತಿಂಗಳಿಗೆ, ಅದಕ್ಕೆ ನಾಚ್ಕೊಂತ ಇದ್ದಾನೆ ನಿಜ ಹೇಳಕ್ಕೆ. ಎಲ್ಲಿ ವಿಷಯ ಲೀಕ್ ಆಗ್ಬಿಡುತ್ತೋ ಏನೇನು ಆಯ್ತಾ ಕನೆಕ್ಟು ಆಯ್ತು. ಏನೇನೋ ಸೆಟ್ ಮಾಡಿಲ್ಲ ಕರೆಕ್ಟಾಗಿ ಆಂಗಲ್ ಅಲ್ಲಿಗೆ. ಅಲ್ಲಿ ನೋಡ್ಬೇಕಾ? ಮತ್ತೆ ಜಾರ್ತಾ ಇದೆ ಅದು. ಕ್ರೇಜಿಯಾಗಿ ಕಾಣ್ತಾ ಇದೆಯಲ್ಲ. ನೋಡಿ ಗೈಸ್, ನಾನು ರಾಯಲ್ ಮೀನಾಕ್ಷಿಗೆ ಹೋಗ್ಬೇಕು ಇವಾಗ ಇಲ್ಲಿಂದ ಅಂತ ಹೇಳಿದ್ದಕ್ಕೆ ಅಷ್ಟು ದೂರದಲ್ಲಿ ಕಾಣ್ತಾ ಇದೆ ನೋಡು ಅಂತ ಒಂದು ಬಿಲ್ಡಿಂಗ್ ತೋರಿಸ್ಬಿಟ್ಟು ಇಲ್ಲಿಂದ ಝೂಮ್ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಇಷ್ಟು ಹತ್ರದಲ್ಲಿ ಕಾಣ್ತಾ ಇದೆ ಅಲ್ಲಿರೋ ಬಿಲ್ಡಿಂಗು. ಅಷ್ಟು 15 ಕಿಲೋಮೀಟರ್ ದೂರದಲ್ಲಿರೋ ಬಿಲ್ಡಿಂಗ್ನ ಈ ರೇಂಜಿಗೆ ಝೂಮ್ ಆಗಿ ನೋಡ್ತಾ ಇದ್ದಾನೆ. ಮತ್ತು ಈ ಎದುರುಗಡೆ ಇರೋ ಬಿಲ್ಡಿಂಗಲ್ಲಿ ಏನೇನು ನೋಡಿರಬೇಡ ಇವನು. ಸೊ ಇವನು ಈ ಕಂತ್ರಿ ಕೆಲಸ ಮಾಡೋಕ್ಕೆ, ನಮ್ಮ ತೇಜಸ್ ಈ ಕಂತ್ರಿ ಕೆಲಸ ಮಾಡೋಕ್ಕೆ ಇವನು ಕಾರ್ತಿಕ್ ಇವನು ಗುರುಪ್ರವೇಶಕ್ಕೆ ಈ ಟೆಲಿಸ್ಕೋಪ್ ಗಿಫ್ಟ್ ಕೊಟ್ಟಿದ್ದಾನಂತೆ. ಸೊ ಇಬ್ಬರು ಕಂತ್ರಿಗಳೇ ಹಂಗಾದ್ರೆ. ಅವನು ಆಕಾಶದಲ್ಲಿರೋ ನಕ್ಷತ್ರ ಅಕ್ಕಿ ಸೊ ಅಪಾರ್ಟ್ಮೆಂಟ್ಸ್ ಇಲ್ಲಿದೆ. ಇಲ್ಲಿಂದ ಇಡೀ ಬೆಂಗಳೂರು ವ್ಯೂ ಕಾಣಿಸ್ತಾ ಇದೆ ಆಲ್ಮೋಸ್ಟ್. ಕ್ರೇಜಿ ವ್ಯೂ. ಸೊ ಇವರ ಅಪಾರ್ಟ್ಮೆಂಟ್ ಮೇಲ್ಗಡೆನೆ ನಮ್ಮ ವಿಜಯ ಪ್ರಕಾಶ್ ಸಿಂಗರ್ ಇದಾರಲ್ವಾ, ಅವ್ರು ಇರೋದಂತೆ. ಸೊ ವಿಜಯ್ ಪ್ರಕಾಶ್ ಮತ್ತೆ ಇವನು ಜೊತೆಯಲ್ಲೇ ಇದ್ದಾರೆ, ಜೊತೆಯಲ್ಲಿ. ಸೊ ವಿಜಯ್ ಪ್ರಕಾಶ್ ಆಯಿತು. ಈಗ ಕಾಣ್ತಾ ಇದೆಯಲ್ಲ ಮೇಲೆ ಈ ಬಿಲ್ಡಿಂಗಲ್ಲಿ ರವಿಚಂದ್ರನ್ ಇದ್ದಾರಂತೆ. ಇವನು ಹೇಳ್ದ ನಿಜ ತಾನೆ? ನಿಜ ಹಾಕದೆ ಎಲ್ಲ. ಸೊ ಈ ಬಿಲ್ಡಿಂಗಲ್ಲಿ ರವಿಚಂದ್ರನ್ ಅವರಿದ್ದಾರೆ. ಹಿಂದ್ಗಡೆ ಬಿಲ್ಡಿಂಗಲ್ಲಿ ಇವನ್ ಮನೆ ಮೇಲ್ಗಡೆ ವಿಜಯ್ ಪ್ರಕಾಶ್ ಅವರಿದ್ದಾರೆ. ಅವ್ರ ಜೊತೆ ಎಲ್ಲ ಇವನು ದಿನ ಹೋಗಿ ಆಟ ಆಡ್ಕೊಂಡು ಬರ್ತಾನೆ. ಪೂಲ್ ವ್ಯೂ ಸೆಕ್ಸಿ ಆಗಿದೆ ಆ್ಯಕ್ಚುಲಿ. ಇವಾಗ ನಮ್ಮ ತೇಜಸ್ ಮತ್ತು ಕಾರ್ತಿಕ್ ಇಬ್ಬರು ಡೈವ್ ಮಾಡ್ತಾರೆ. ಮಗ ಫ್ಲಿಪ್ ಮಾಡ್ತೀಯಾ? ನಿಂಗೆ ಸ್ವಿಮ್ಮಿಂಗ್ ಬರುತ್ತೆ ತಾನೆ? ಬರುತ್ತಾ? ಬರಲ್ವಾ? ನನಗೂ ಬರಲ್ಲ, ಸುಮ್ಮನಿರಲ್ಲ. ಸೊ ಗೈಸ್, ಫೈನಲ್ ಪಾರ್ಟ್ ಆಫ್ ದ ಡೇ ವೆಗಾ ಸಿಟಿ ಮಾಲಲ್ಲಿದ್ದೀನಿ. H&M ಸ್ಟೋರಿಗೆ ಬಂದಿದೆ. ಒಂದು ಗಿಫ್ಟ್ ಕಾರ್ಡ್ ತೊಗೋಬೇಕಾಗಿತ್ತು, ತೋರಿಸ್ತೀನಿ ಹೇಗಿದೆ ಅಂತ. ಸೊ H&Mದು ಗಿಫ್ಟ್ ಕಾರ್ಡ್ ನೋಡಿ ಈ ಥರ ಇದೆ. ಸೊ ನಾನು ಈಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.